ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದಮೇಲೆ ಏನು ತಿನ್ನಬೇಕು, ಡಯಟ್ ಹೇಗಿರಬೇಕು, ಹಾಗೆಯೇ ವಾಮಿಟಿಂಗ್ನ ಹೇಗೆ ಕಂಟ್ರೋಲ್ ಮಾಡಬೇಕು, ಈ 2 ಮಿನಿಟ್ಸ್ ವೀಡಿಯೋನ ಎಂಡ್ವರೆಗೂ ನೋಡಿ. ಇದೆಲ್ಲದರ ಬಗ್ಗೆ ಮಾಹಿತಿ ಸಿಗುತ್ತೆ. ವೆಲ್ಕಮ್ ಟು ಪ್ರಗವೇದ. ನಾನು ಡಾಕ್ಟರ್ ರತ್ನ, ಆಯುರ್ವೇದ ಫರ್ಟಿಲಿಟಿ ಎಕ್ಸ್ಪರ್ಟ್. ಜನರಲಿ ಮೊದಲ 3 ತಿಂಗಳು ತಾಯಿ ಅಥವಾ ಹೊಟ್ಟೆಲಿರುವ ಮಗುವಿನ ತೂಕದಲ್ಲಿ ಏನು ಹೆಚ್ಚೇನು ವ್ಯತ್ಯಾಸ ಆಗೋದಿಲ್ಲ. ಬಟ್ ಫಸ್ಟ್ 3 ಮಂತ್ಸ್ ಬೇಬಿ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬಾ ಇಂಪಾರ್ಟೆಂಟ್. ಆ್ಯಂಡ್ ಮದರ್ಗೆ ವಾಮಿಟಿಂಗ್, ನಾಸಿಯಾ ಸಿಂಪ್ಟಮ್ಸ್ ಕೂಡ ಇರುತ್ತೆ. ಸೊ ಈ ಸಮಯದಲ್ಲಿ ಹೆವಿ ಡಯಟ್ ಅಲ್ಲ, ರೈಟ್ ಡಯಟ್ ತುಂಬಾ ಮುಖ್ಯ. ಆಯುರ್ವೇದದಲ್ಲಿ ವಿಶೇಷವಾಗಿ ಗರ್ಭಿಣಿಯರಿಗೆ ದಿನಚರಿಯನ್ನು ಹೇಳಿದ್ದಾರೆ. ಸೊ ಮೊದಲ 3 ತಿಂಗಳು ಗರ್ಭಿಣಿಯರು ಲಘು ಆಹಾರ, ಮಧುರ ಮತ್ತು ಶೀತ ಆಹಾರ ಮತ್ತು ದ್ರವಯುಕ್ತ ಆಹಾರನ ಸೇವನೆ ಮಾಡಬೇಕು. ಮೊದಲನೇದಾಗಿ ಲಘು ಆಹಾರ ಅಂತಂದರೆ ಈಸಿಯಾಗಿ ಡೈಜೆಷನ್ ಆಗೋದು. ಫಾರ್ ಎಕ್ಸಾಂಪಲ್ ಅಕ್ಕಿ ಗಂಜಿ, ಹೆಸರುಬೇಳೆ ಸೂಪ್ ಅಥವಾ ಪೊಂಗಲ್. ಇದು ಬೇಗನೆ ಡೈಜೆಷನ್ ಆಗೋದ್ರ ಜೊತೆಗೆ ನಿಮಗೆ ವಾಕರಿಕೆ ಕೂಡ ಕಮ್ಮಿ ಮಾಡುತ್ತೆ. ಸೆಕೆಂಡ್ ಒನ್ ಮಧುರ ಮತ್ತು ಸ್ನಿಗ್ಧ ಆಹಾರ ಅಂತಂದರೆ ನರಿಶಿಂಗ್ ಫುಡ್ಸ್. ಉದಾಹರಣೆಗೆ ಹಾಲು, ಅನ್ನ, ತುಪ್ಪ, ಪಾಯಸ, ಖರ್ಜೂರ, ಹಣ್ಣುಗಳು ಇತ್ಯಾದಿ. ಇದು ನಿಮ್ಮ ಮತ್ತು ನಿಮ್ಮ ಮಗುವಿನ ಗ್ರೋತ್ ಹಾಗೂ ವೇಟ್ಗೆ ಹೆಲ್ಪ್ ಮಾಡುತ್ತೆ. ಅದರ ಜೊತೆಗೆ ಕ್ಯಾಲ್ಶಿಯಂ, ವೈಟಮಿನ್ಸ್ ಹಾಗೂ ಫೋಲೇಟ್ನ ರಿಕ್ವೈರ್ಮೆಂಟ್ ಕೂಡ ಪೂರ್ತಿ ಮಾಡುತ್ತೆ. ಮೂರನೇದಾಗಿ ಶೀತ ಮತ್ತು ದ್ರವ ಆಹಾರ ಅಂತಂದರೆ ಕೂಲ್ ಲಿಕ್ವಿಡ್ ಡಯಟ್ ಲೈಕ್ ಕೋಕೋನಟ್ ವಾಟರ್, ಧನಿಯಾ ವಾಟರ್ ಆರ್ ಲೆಮನ್ ಜ್ಯೂಸ್ ಮತ್ತು ದಾಳಿಂಬೆ ರಸ ಕೂಡ ಸೇವನೆ ಮಾಡ್ಬೋದು. ಇದು ನಿಮಗೆ ಇನ್ಸ್ಟೆಂಟ್ ಎನರ್ಜಿ ಕೊಡೋದ್ರ ಜೊತೆಗೆ ನಿಮ್ಮ ದೇಹದಲ್ಲಿ ಫ್ಲೂಯಿಡ್ ಅಥವಾ ಎಲೆಕ್ಟ್ರೋಲೈಟ್ಸ್ ಬ್ಯಾಲೆನ್ಸ್ನ ಕೂಡ ಮಾಡುತ್ತೆ. ಇನ್ನು ವಾಮಿಟಿಂಗ್ ಮತ್ತು ಅಸಿಡಿಟಿನ ಹೇಗೆ ಕಂಟ್ರೋಲ್ ಮಾಡಬಹುದು? ಫಸ್ಟ್ ಥಿಂಗ್, ಯಾವತ್ತೂ ಕೂಡ ಖಾಲಿ ಹೊಟ್ಟೆನಲ್ಲಿ ಟೀ ಅಥವಾ ಕಾಫಿನ ಸೇವನೆ ಮಾಡಲೇಬಾರ್ದು. ಇದರಿಂದ ಇನ್ನೂ ಪಿತ್ತ ಹೆಚ್ಚಾಗಿ ನಿಮಗೆ ಅಸಿಡಿಟಿ, ಹೊಟ್ಟೆ ಉರಿ ಹಾಗೂ ವಾಕರಿಕೆಯ ಸಿಂಪ್ಟಮ್ಸ್ ಇನ್ನೂ ಕೂಡ ಹೆಚ್ಚಾಗುತ್ತೆ. ಎರಡನೇದಾಗಿ ಹೆಚ್ಚು ಎಳ್ನೀರು, ನಿಂಬೆ ರಸ, ದಾಳಿಂಬೆ ಜ್ಯೂಸ್, ಸೊ ಈ ರೀತಿ ಆಹಾರನ ಸೇವನೆ ಮಾಡೋದ್ರಿಂದ ನಿಮ್ಮ ದೇಹಕ್ಕೆ ತಂಪು ನೀಡೋದ್ರ ಜೊತೆಗೆ ಇದು ನಿಮಗೆ ಹೈಡ್ರೇಷನ್ ಕೂಡ ನೀಡುತ್ತೆ. ಮೂರನೇದಾಗಿ ಲಾಂಗ್ ಅವರ್ಸ್ ಖಾಲಿ ಹೊಟ್ಟೆ ಬಿಡೋದ್ರಿಂದ ನಿಮ್ಮ ಅಸಿಡ್ ರಿಫ್ಲೆಕ್ಸ್ ಜಾಸ್ತಿಯಾಗಿ ನಿಮಗೆ ಹೊಟ್ಟೆ ಉರಿ ಮತ್ತು ಇಂಡೈಜೆಷನ್ ಕಾಣಿಸ್ಕೋಬಹುದು. ಅದಕ್ಕಾಗಿ 3 ರಿಂದ 4 ಗಂಟೆಗಳಿಗೆ ಒಮ್ಮೆ ಏನಾದರೂ ಹೆಲ್ದಿ ಸ್ನ್ಯಾಕ್ ಅಥವಾ ಫುಡ್ ತಗೊಳ್ತಾ ಇರಬಹುದು. ಲಾಸ್ಟ್ ಬಟ್ ತುಂಬಾ ಇಂಪಾರ್ಟೆಂಟ್, ಪ್ರೆಗ್ನೆನ್ಸಿನಲ್ಲಿ ವಾಮಿಟಿಂಗ್ ಹಲವಾರು ಕಾರಣಕ್ಕೆ ಆಗಬಹುದು. ಅದರಲ್ಲಿ ಮೆದುಳಿನ ಪ್ರತಿಕ್ರಿಯೆ ಅಂತಂದರೆ ನ್ಯೂರೋಜೆನಿಕ್ ಕಾರಣ ಕೂಡ ಒಂದು. ನೀವು ವಾಮಿಟಿಂಗ್ ಅಥವಾ ವಾಕರಿಕೆ ಇದ್ರ ಬಗ್ಗೆನೇ ಹೆಚ್ಚು ಯಾವಾಗಲೂ ಯೋಚನೆ ಮಾಡ್ದಲೇ ನಿಮ್ಮ ಗಮನ ಬೇರೆ ಕಡೆ ಹರಿಸೋದ್ರಿಂದ, ಅಂತಂದರೆ ನಿಮ್ಮ ಮೈಂಡ್ನ ಡಿಸ್ಟ್ರ್ಯಾಕ್ಟ್ ಮಾಡೋದ್ರಿಂದ ಕೂಡ ನೀವು ವಾಮಿಟಿಂಗ್ ಸಿಂಪ್ಟಮ್ಸ್ನ ಈಸಿಯಾಗಿ ಕಡಿಮೆ ಮಾಡ್ಕೋಬೋದು. ಸೊ ಗೆಳತಿ, ಈ ಎಲ್ಲ ಮಾಹಿತಿ ನಿಮಗೆ ತುಂಬಾ ಉಪಯುಕ್ತ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋನ ಹೆಚ್ಚು ಶೇರ್ ಮಾಡಿ, ಹಾಗೆಯೇ ಸೇವ್ ಮಾಡಿ. ಮತ್ತೆ ಭೇಟಿಯಾಗೋಣ. ನಮಸ್ತೆ.